ಗೈಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಕತೆ ಬಂದ್ಬಿಟ್ಟು ಶಿವ ಹುಲಿ ಚರ್ಮದ ವಸ್ತ್ರಧರಣೆ ಯಾಕೆ ಮಾಡಿದಾನೆ, ಅದರ ಹಿಂದೆ ಇರೋ ಕಥೆ ಏನು. ಶಿವ ಮಹಾಪುರಾಣದ ಪ್ರಕಾರ ಶಿವ ಬತ್ತಲೆಯಾಗಿ ನಗ್ನವಾಗಿ ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಪ್ರವಾಸ ಮಾಡ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ಕಾಡಿನ ಹತ್ರ ಋಷಿ ಮುನಿಗಳು ಮತ್ತೆ ಅವರ ಕುಟುಂಬದವರು ವಾಸ ಮಾಡ್ತಾ ಇರ್ತಾರೆ. ಆ ಕಮ್ಯುನಿಟಿನ ಪಾಸ್ ಮಾಡ್ತಿರ್ಬೇಕಾದ್ರೆ ಶಿವನ್ನ ಋಷಿಮುನಿಗಳ ಮಡದಿಯರು ನೋಡ್ಬಿಟ್ಟು ತುಂಬಾ ಅಟ್ರಾಕ್ಟ್ ಆಗ್ತಾ ಇರ್ತಾರೆ. ಇದನ್ನ ನೋಡಿದಂತ ಋಷಿಮುನಿಗಳಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇವನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಶಿವ ನಡೆದಾಡ್ಕೊಂಡು ಹೋಗ್ತಿರೋ ದಾರಿಯಲ್ಲಿ ಒಂದು ದೊಡ್ಡ ಹಳ್ಳ ತೋಡ್ತಾರೆ. ಆ ಹಳ್ಳದೊಳಗಡೆ ಹುಲಿನ ಬಿಡ್ತಾರೆ. ಆ ಹಳ್ಳನ ಹುಲ್ಲಿನಿಂದ ಕವರ್ ಮಾಡಿಬಿಡ್ತಾರೆ. ಶಿವ ಇದು ಯಾವುದರ ಅರಿವಿಲ್ಲದೆ ಹಳ್ಳದ ಒಳಗಡೆ ಬೀಳ್ತಾರೆ. ಕೆಲವೇ ಕ್ಷಣದಲ್ಲಿ ಆ ಹುಲಿ ಚರ್ಮನ ಬಗೆದ್ಬಿಟ್ಟು ತಮ್ಮ ವಸ್ತ್ರವನ್ನಾಗಿ ಮಾಡಿಕೊಂಡು ಆ ಹಳ್ಳದಿಂದ ಆಚೆ ಬರ್ತಾರೆ. ಇದನ್ನು ನೋಡಿದಂಥ ಋಷಿಮುನಿಗಳಿಗೆ ಈತ ಸಾಮಾನ್ಯದವನಲ್ಲ ಅಂತಂದ್ಬಿಟ್ಟು ಕ್ಷಮೆ ಕೇಳಿ ಕಾಲಿಗೆ ಬಿದ್ದುಬಿಟ್ಟು ಅವರ ಆಶೀರ್ವಾದ ತಗೋತಾರೆ. ಇದು ಶಿವನ ಹುಲಿ ಚರ್ಮ ವಸ್ತ್ರ ಹಿಂದಿರುವ ಕತೆ.